ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಓಝೋನ್ ಹೈ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ ಬಗ್ಗೆ ಅಥವಾ ಈ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ವೇದಲ್ಲಿ. ಸೊ ಇವತ್ತು ನಾನು ನಿಮಗೆ ಇಲ್ಲಿ ಫಸ್ಟು ಓಝೋನ್ ಹೈ ಫ್ರೀಕ್ವೆನ್ಸಿ ಇದಕ್ಕೇನಂತ ಕರಿತೀವಿ, ನಾವು ರಾಡ್ ಅಂತ ಕರಿತೀವಿ. ಈ ರಾಡ್ಗೆ ನಾವು ಇದು ಮಶ್ರೂಮ್ ಟ್ಯೂಬ್. ಇದರಲ್ಲಿ ನಮಗೆ ನಿಯಾನ್ ಗ್ಯಾಸ್ ಬರುತ್ತೆ. ಈ ನಿಯಾನ್ ಗ್ಯಾಸ್ ಆರೆಂಜ್ ಕಲರ್ದಿರುತ್ತೆ. ಇದನ್ನು ಸ್ಕಿನ್ನಲ್ಲಿ ಕ್ರೀಮನ್ನು ಪ್ಯಾನಿಟೇಟ್ ಮಾಡೋದಕ್ಕೆ ಮತ್ತು ಇದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಇವಾಗ ನೋಡಿ, ಇದನ್ನು ಈ ಥರ ಇನ್ಸರ್ಟ್ ಮಾಡಬೇಕು. ಇದಕ್ಕೇನಂತ ಕರಿತೀವಿ ನಾವು ಮಶ್ರೂಮ್ ಟ್ಯೂಬ್ ಅಂತ ಕರಿತೀವಿ. ಈ ಮಶ್ರೂಮ್ ಟ್ಯೂಬನ್ನು ಈ ಥರ ಇನ್ಸರ್ಟ್ ಮಾಡಿದಾಗ ಇಲ್ಲಿ ನಿಮಗೆ ನೋಡಿ ಈ ಥರ ಆರೆಂಜ್ ಕಲರ್ದು ರೇಸ್ ಬರುತ್ತೆ. ಸೊ ಇದೇನಾಗುತ್ತೆ, ಸ್ಕಿನ್ ಮೇಲೆ ನಾವು ಇದನ್ನು ಇಟ್ಟಾಗ ಸ್ಕಿನ್ನಲ್ಲಿ ನಾವು ಸ್ಕಿನ್ಗೆ ಕೊಡಬೇಕಾಗಿರುವಂಥ ಕ್ರೀಮ್ ಸ್ಕಿನ್ನಲ್ಲಿ ಪ್ಯಾನಿಟೇಟ್ ಮಾಡೋಕ್ಕೆ ಇದೇನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಇದೇ ಥರ ಈ ಓಝೋನ್ ಹೈ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್ನ ನಾವು ಪಿಂಪಲ್ ಟ್ರೀಟ್ಮೆಂಟ್ ಮತ್ತು ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ಗೆ ತುಂಬ ಯೂಸ್ಫುಲ್ ಆಗಿದೆ. ಅದೇ ಥರ ಇದು ಸೆಕೆಂಡ್ ಒನ್ ರಾಡ್. ಇದಕ್ಕೇನಂತ ಕರಿತೀವಿ ನಾವು ಬಲ್ಬ್ ಅಂತ ಕರಿತೀವಿ, ಬಲ್ಬ್ ಟ್ಯೂಬ್ ಅಂತ. ಇದನ್ನು ನಾವು ಎಲ್ಲಿ ಆ್ಯಕ್ನಿ ಮತ್ತು ಎಲ್ಲಿ ಪಿಂಪಲ್ಸ್ ಇರುತ್ತೆ ಆ ಪ್ಲೇಸ್ದಲ್ಲಿ ಇದನ್ನು ನಾವು ಜಸ್ಟ್ ಸ್ಕಿನ್ ಮೇಲೆ ಆ ಪಿಂಪಲ್ಸ್ ಮಾತ್ರ ಈ ಥರ ಟಚ್ ಫೀಲ್ನ ಕೊಡ್ತೀವಿ. ಸೊ ಇದಕ್ಕೇನಂತ ಕರಿತೀವಿ ನಾವು ಬಲ್ಬ್ ಟ್ಯೂಬ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬಂದು ಕೋಮ್ ಟ್ಯೂಬ್. ಇದೇನು ಮಾಡುತ್ತೆ ಅಂತಂದರೆ, ನಿಮಗೆ ನಾವು ಇದನ್ನು ಹೇರ್ ಫಾಲ್ ಮತ್ತು ಆ್ಯಂಟಿ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ಗೆ ಇದನ್ನು ನಾವು ಯೂಸ್ ಮಾಡ್ಬೋದು. ಕ್ಲೈಂಟಿಗೆ ತುಂಬ ಹೇರ್ ಫಾಲ್ ಅಂತ ಬಂದಾಗ ಕೂಡ ನಾವು ಇದನ್ನ ಏನು ಮಾಡ್ಬೋದು, ಈ ಟ್ರೀಟ್ಮೆಂಟ್ನ ಕೊಡ್ಬೋದು. ಇದಕ್ಕೇನಂತ ಕರಿತೀವಿ ನಾವು ಕೋಮ್ ಟ್ಯೂಬ್ ಅಂತ ಕರಿತೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದು ನಮಗೆ ಇದೇನಂತ ಅಂದರೆ ಟಂಗ್ ಟ್ಯೂಬ್. ಇದನ್ನು ನಾವು ಟಂಗ್ ಟ್ಯೂಬ್ ಅಂತ ಕರಿತೀವಿ. ಇದನ್ನು ನಮಗೆ ಸ್ಕಿನ್ ಮೇಲೆ, ನೋಸ್ ಮೇಲೆ ಮತ್ತು ಡಾರ್ಕ್ ಸರ್ಕಲ್ ಇದ್ದಲ್ಲಿ ಇದನ್ನು ನಮಗೆ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆದಷ್ಟು ನಾವು ಇದನ್ನು ಯೂಸ್ ಮಾಡಲ್ಲ, ಜಾಸ್ತಿ ನಾವು ಯೂಸ್ ಮಾಡೋದು ಈ ಮಶ್ರೂಮ್ ಟ್ಯೂಬನ್ನೇ ಯೂಸ್ ಮಾಡ್ತೀವಿ. ಇದನ್ನು ಹೇಗೆ ಯೂಸ್ ಮಾಡಬೇಕು ಸ್ಕಿನ್ ಮೇಲೆ ಅನ್ನೋದನ್ನು ನಾನು ಈಗ ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.